ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ ಪಿ ಯು ಸಿಯ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಗಳು ಆಯಿತಾ. ಮ್ಯಾಥ್ಸ್ ಆಗಿರ್ಬೋದು ಮತ್ತು ಅದೇ ರೀತಿ ಸ್ಟ್ಯಾಟ್ ಸಬ್ಜೆಕ್ಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ನಾನು ಪಿ ಡಿ ಎಫ್ ಹಾಕಿದ್ದೀನಿ. ಈ ಎರಡು ಪಿ ಡಿ ಎಫ್ ಓದ್ಕೊಳ್ರಿ. ಓಕೆ, ಸ್ಟ್ಯಾಟ್ ಸಬ್ಜೆಕ್ಟ್ ಯಾರು ನೋಡ್ತಾ ಇದ್ದಾರಲ್ಲ ಈ ಓದ್ಕೊಳ್ರಿ. ಅದೇ ರೀತಿ ಮ್ಯಾಥ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಇಂಪಾರ್ಟೆಂಟ್ ಪಿ ಡಿ ಎಫ್ ಇದೆ ನೋಡಿ ಆಯಿತಾ. ಎಷ್ಟು ಗಂಟೆಗೆ ಹಾಕಿದ್ದೇನೆ? 8:24 ಹಾಕಿದ್ದೇನೆ. ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ರಿ. ಇವಾಗ ಜಸ್ಟ್ ಹಾಕಿದ್ದೇನೆ ಆಯಿತಾ. ಎಜುಕೇಷನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ರಿ. ಡೆಫಿನೆಟ್ಲಿ ನಿಮಗೆ ಈ ಎರಡು ಮಾಡಲ್ ಕ್ವಶನ್ ಪೇಪರ್ ಯಾವುದು ಇದರೊಳಗೆ ಮಾಡಲ್ ಕ್ವಶನ್ ಪೇಪರ್ ಅದಾವೆ, ಇಂಪಾರ್ಟೆಂಟ್ ಆಗಿರುತ್ತೆ. ವಿತ್ MCQ ಕ್ವಶನ್ಸ್ ಕೂಡ ಅದಾವೆ ಅಲ್ಲಿ ಆಯಿತಾ. ಮತ್ತು ಇಲ್ಲಿ ಸ್ಟ್ಯಾಟ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಇಂಪಾರ್ಟೆಂಟ್ ಮಾಡಲ್ ಕ್ವಶನ್ ಪೇಪರ್ ಇದೆಲ್ಲ 2024 ಎಲ್ಲ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ 2024ದು ಮಾಡಲ್ ಕ್ವಶನ್ ಪೇಪರ್ ಏನಿದಿಲ್ಲ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಏನು ಪ್ರಕಟಣೆ ಮಾಡಿದಾರಲ್ಲ ಆ ಒಂದು ಮಾಡಲ್ ಕ್ವಶನ್ ಪೇಪರ್ ಓದ್ರಿ. ಅದರೊಳಗಿಂದು ಕ್ವಶನ್ಸ್ಗಳು ನೇರವಾಗಿ ಕೆಲವೊಂದು ಬರುತ್ತೆ. ಯಾಕೆಂದರೆ ಇವಾಗ ಕನ್ನಡ ಸಬ್ಜೆಕ್ಟ್ನಲ್ಲಿ ಅದೇ ರೀತಿ ಆಗಿದೆ. ಕನ್ನಡ ಸಬ್ಜೆಕ್ಟ್ನಲ್ಲಿ ಅವೇ ಕ್ವಶನ್ಸ್ಗಳು, ಇಲ್ಲಾಂದರೆ 4-5-6 ಪ್ರಶ್ನೆಗಳು 7 ಪ್ರಶ್ನೆಗಳು ನೇರವಾಗಿ ಬಂದುಬಿಟ್ಟಿದೆ ಲಾಂಗ್ ಕ್ವಶನ್ಸ್ಗಳಲ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೇನೆ ಆಯಿತಾ. MCQ ಕ್ವಶನಲ್ಲಿ ಕೂಡ ಬಂದಿದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಮತ್ತು ಸ್ಟ್ಯಾಟ್ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ 2024 ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾಡಲ್ ಕ್ವಶನ್ ಪೇಪರ್ ಏನು ಪ್ರಕಟಣೆ ಮಾಡಿದಾರಲ್ಲ ಮಾಡಲ್ ಕ್ವಶನ್ ಪೇಪರ್ ಅದು ಓದ್ರಿ. ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಇಲ್ಲಿ ಬೇಕಂದರೆ ಇಲ್ಲಿ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ಫೈಲ್ ಇದೆಯಲ್ಲ, ಫೈಲ್ ಮೇಲೆ ಹೋಗ್ರಿ. ಫೈಲ್ ಮೇಲೆ ಹೋಗಿ ಇಲ್ಲಿ ಸರ್ಚ್ ಬಾಕ್ಸ್ ಇದೆ ನೋಡಿ, ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಸಬ್ಜೆಕ್ಟ್ ಹೊಡಿರಿ. ಓಕೆ ನೋಡಿ, ಈ ಎರಡು ಮಾಡಲ್ ಕ್ವಶನ್ ಪೇಪರ್ ಓದ್ರಿ ಆಯಿತಾ. ಇಲ್ಲಿ ನೋಡಿ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟಣೆ ಮಾಡಿರುವ ಮಾಡಲ್ ಕ್ವಶನ್ ಪೇಪರ್, ಈ ಎರಡು ಮಾಡಲ್ ಕ್ವಶನ್ ಪೇಪರ್ ಓದ್ರಿ. ಇದು ಸ್ಟ್ಯಾಟ್ ಸಂಬಂಧಪಟ್ಟಂತೆ ವಿಷಯಕ್ಕೆ. ಅದೇ ರೀತಿ ಮ್ಯಾಥ್ಸ್ ನಾನು ಏನು ಹೇಳ್ತೇನೆ ಅದಷ್ಟು ಪ್ರಿಪೇರ್ ಆಗಿರಿ. ಇಲ್ಲಿ ನೋಡಿರಿ, ಇಲ್ಲಿ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾಡಲ್ ಕ್ವಶನ್ ಪೇಪರ್ ಪ್ರಕಟಣೆ ಮಾಡಿದ್ದಾರೆ. ಈ ಮಾಡಲ್ ಕ್ವಶನ್ ಪೇಪರ್ ಓದ್ರಿ. ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಏನಿದಿಲ್ಲ ಮ್ಯಾಥ್ಸ್ನಲ್ಲಿ ಆಗಿರ್ಬೋದು ಮತ್ತು ಅದೇ ರೀತಿ ಸ್ಟ್ಯಾಟ್ ಸಬ್ಜೆಕ್ಟ್ನಲ್ಲಿ ಆಗಿರ್ಬೋದು ಕ್ವಶನ್ ಪೇಪರ್ ರೆಡಿ ಮಾಡೋರು ಏನಿದಿಲ್ಲ ಇವೇ ಇದರೊಳಗಿಂದು ಕ್ವಶನ್ಸ್ಗಳು ಹಿಂದಿನ ವರ್ಷದ ಕೇಳಿದ್ದು. ಇವಾಗ ನಾನು ಏನು ತೋರಿಸಿದ್ದೀನಲ್ಲ ಮಾಡಲ್ ಕ್ವಶನ್ಸ್ ಪೇಪರ್ಗಳು ಮತ್ತು ನೋಟ್ಸ್ಗಳು ಆಯಿತಾ, ಪ್ರಿಪೇರ್ ಆದರೆ ಸಾಕು. ಅವೇ ಕ್ವಶನ್ಸ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಏನು ವರಿ ಮಾಡ್ಕೊಂಡು ಹೋಗಬೇಡ್ರಿ ಆಯಿತಾ. ಮ್ಯಾಥ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸ್ಟ್ಯಾಟಿಸ್ಟಿಕ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಡೆಫಿನೆಟ್ಲಿ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಟೆನ್ಷನ್ನಿಂದ ಏನಿದಿಲ್ಲ ಕಮೆಂಟ್ ಮಾಡೋಕೆ ಹೋಗಬೇಡ್ರಿ. ನಾನು ಏನು ಹೇಳ್ತೇನೆ ಅದಷ್ಟು ಅಭ್ಯಾಸ ಮಾಡಿರಿ, ನೋಡ್ಕೊಳ್ರಿ. ನಿಮಗೆ ಯೂಸ್ ಆಗೇ ಆಗುತ್ತೆ. ಈ ಮಾಡಲ್ ಕ್ವಶನ್ ಪೇಪರ್ ಮತ್ತು ಈ ನಿಮಗೆ PDFಗಳು ಯೂಸ್ ಆಗೇ ಆಗುತ್ತೆ. ನೋಡ್ಕೊಳ್ರಿ, ಇಲ್ಲಿ ಟೆಲಿಗ್ರಾಮ್ನಲ್ಲಿ ಹಾಕಿದ್ದೇನೆ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಏನಿದಿಲ್ಲ ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಇಲ್ಲಾಂದರೆ ಕನ್ನಡ ಎಜುಕೇಷನ್ ಕನ್ನಡ ಅಂತ ನೀವು ಬಂದು ಟೆಲಿಗ್ರಾಮ್ನಲ್ಲಿ ಸರ್ಚ್ ಮಾಡಿದರೆ ನಮ್ಮದು ಚಾನಲ್ ಸಿಗುತ್ತೆ. ನೀವು ಬಂದು ನೋಡ್ಕೊಂಡು ಅಭ್ಯಾಸ ಮಾಡ್ಕೊಳ್ರಿ. ಬೇರೆ ಸಬ್ಜೆಕ್ಟ್ ಕೂಡ ಇಲ್ಲಿ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಟ್ಸ್ಗಳು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹಾಕ್ತಾ ಇರ್ತೇನೆ. ಬೆಸ್ಟ್ ಆಫ್ ಲಕ್.